ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಂಯುಕ್ತ ಕರ್ನಾಟಕ ತಾಲೂಕು ವರದಿಗಾರರಾದ ದಿಗಂಬರ್ ಪೂಜಾರ್ ರವರಿಗೆ ಪ್ರತಿಷ್ಠಿತ ಜಿ ನಾರಾಯಣಸ್ವಾಮಿ ಪ್ರಶಸ್ತಿ. ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಅಂಗಸಂಸ್ಥೆಯಾದ ಹಾಗೂ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಏಕೈಕ ಬೃಹತ್ ಪ್ರಮಾಣದ ಪತ್ರಕರ್ತರ ಸಂಘಟನೆಯಾದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅತ್ಯುತ್ತಮ ಗ್ರಾಮಾಂತರ ವರದಿಗಳಿಗೆ ಕೊಡಮಾಡುವ ಪ್ರತಿಷ್ಠಿತ ಜಿ ನಾರಾಯಣಸ್ವಾಮಿ ಪ್ರಶಸ್ತಿ ಪುರಸ್ಕೃತರಾದ ಸಂಯುಕ್ತ ಕರ್ನಾಟಕ ತಾಲೂಕು ವರದಿಗಾರರಾದ ಹಿರಿಯ ಪತ್ರಕರ್ತರಾದ ದಿಗಂಬರ್ ಪೂಜಾರ್ ಅವರಿಗೆ ಶ್ರೀ ನೀಲಪ್ಪ ಗುಡ್ಡಪ್ಪ ಶಿರಹಟ್ಟಿ ಸೇವಾ ಸಮಿತಿ ಮತ್ತು ಕರ್ನಾಟಕ ದಲಿತ ಯುವ ಮುನ್ನಡೆ ರಾಜ್ಯಾಧ್ಯಕ್ಷರಾದ ಫಕೀರಪ್ಪ ಡಿ ಬಜಕನವರ್ ಹಾಗೂ ಅವರ ಸಮಾನ ಮನಸ್ಕ ವೇದಿಕೆಯ ವತಿಯಿಂದ ಲಕ್ಷ್ಮೇಶ್ವರದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ವೇಳೆ ಮಕ್ಕಳ ಸಾಹಿತಿಗಳಾದ ಪೂರ್ಣಾಜೆ ಕರಾಟೆ ಅವರು ಮಾತನಾಡಿ, ದಿಗಂಬರ್ ಪೂಜಾರ್ ಅವರ ಬದ್ಧತೆ, ಪ್ರಾಮಾಣಿಕತೆ, ಸರಳತೆ ಎಲ್ಲರಿಗೂ ಅನುಕರಣೀಯ. ಪತ್ರಿಕಾ ರಂಗದ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾದ ದಿಗಂಬರ್ ಪೂಜಾರ್ ಅವರು ಲಕ್ಷ್ಮೇಶ್ವರ ನಾಡಿನ ಹೆಮ್ಮೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಬಂಡಾಯ ಸಾಹಿತಿ ಸಿಜಿ ಹಿರೇಮಠ್ ಅವರು ಮಾತನಾಡಿ, ದಿಗಂಬರ್ ಪೂಜಾರ್ ಅವರು ತಮ್ಮ ಜೀವನದಲ್ಲಿ ಎದುರಾದ ಸಾಕಷ್ಟು ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಅನೇಕ ವರ್ಷಗಳಿಂದ ಜನರ ಸಂಕಷ್ಟಗಳಿಗೆ ಧನಾತ್ಮಕವಾಗಿ ಸ್ಪಂದಿಸುವ ಅಪರೂಪದ ವ್ಯಕ್ತಿತ್ವ ಹೊಂದಿದವರು ಎಂದರು. ಈ ಸಂದರ್ಭದಲ್ಲಿ ಎನ್ಆರ್ ಸಾತ್ಪುಟೆ, ಎಂಎನ್ ಬಾಡ್ಗಿ, ಕರಿಯಪ್ಪ ಶಿರಹಟ್ಟಿ, ಎಸ್ಬಿ ಲಕ್ಷ್ಮೇಶ್ವರ, ಫಕೀರಪ್ಪ ಬಜಕನವರ್, ಫಕೀರಪ್ಪ ಶಿಗ್ಲಿ, ಮಂಜುನಾಥ್ ಹರಿಜನ, ಗುಡ್ಡಪ್ಪ ಮತ್ತೂರ್, ರಾಜೇಶ್ ಕಮತದ್, ಆನಂದ್ ತಳಗೇರಿ, ಡಿಕೆ ಅನೂಪ್ ಸೇರಿಸಿದಂತೆ ಹಲವರು ಉಪಸ್ಥಿತರಿದ್ದರು. ಮಂಜುನಾಥ್ ದೊಡ್ಡಮನಿಯವರು ಸ್ವಾಗತಿಸಿದರು. ಬಸವರಾಜ್ ಎಂ ಯರಗುಪ್ಪಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಲಕ್ಷ್ಮೇಶ್ವರದಲ್ಲಿ ಎಲ್ಲರ ಮನಸ್ಸನ್ನು ಗೆಲ್ತಕ್ಕಂಥ ಹೊಸ ವ್ಯಕ್ತಿ ದಿಗಂಬರ್ ಸರ್. ಅವ್ರ ಮೆಚ್ಚುಗೆಯನ್ನು ನೋಡಿ ರಾಜ್ಯ ಮಟ್ಟದಲ್ಲಿ ಉತ್ತಮವಾದ ಪ್ರಶಸ್ತಿಯನ್ನು ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ ಹೆಮ್ಮೆ ತರುವಂಥ ವಿಷಯ ಇದು. ಹೀಗಾಗಿ ಅವ್ರು ಇನ್ನಷ್ಟು ಹೆಚ್ಚು ಪ್ರಶಸ್ತಿಗಳು ದೊರಕಲಿ, ಅವ್ರ ಜೊತೆ ನಮ್ಮದು ಸಹಕಾರ ಇರ್ತದೆ ಅಂತೇಳಿ ಇಷ್ಟೇ ಹೇಳ್ತಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇವರು ವಾರ್ಷಿಕ ಪ್ರಶಸ್ತಿಯನ್ನು ಅಂದರೆ ಗ್ರಾಮಾಂತರ ವರದಿಗಾರಿ ಮಾಡ್ತಕ್ಕಂಥ ಜಿ ನಾರಾಯಣಸ್ವಾಮಿ ಅವರ ಪ್ರಶಸ್ತಿಯನ್ನು ನಮ್ಮ ದಿಗಂಬರ್ ಪೂಜಾರ್ ಸರ್ ಪಡ್ಕೊಂಡಿರೋದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಆ ಒಂದು ಉದ್ದೇಶಕ್ಕಾಗಿ ಇವತ್ತು ಆ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮೆಲ್ಲ ನಮ್ಮ ತಾಲೂಕಿನ ಸಂಯುಕ್ತ ಕರ್ನಾಟಕ ವರದಿಗಾರರಾಗಿರ್ತಕ್ಕಂಥ ದಿಗಂಬರ್ ಪೂಜಾರ್ ಅವರಿಗೆ ಇವತ್ತು ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನೋದು ನಿಶ್ಚಯ ಮಾಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ತಾವು ದಿಗಂಬರ್ ಪೂಜಾರ್ ಅವರು ನಾವು ಮಾಡ್ತಿರುವ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ. ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಂತ ನಾನು ಅಂದ್ಕೊಂಡೆ. ಅದು ಸಮಾಜಕ್ಕೆ ಗೊತ್ತಿರ್ತದೆ ನಾನು ಏನು ಮಾಡಿದ್ದೀನಿ, ನಾನು ಎಷ್ಟು ಪ್ರಮಾಣದಲ್ಲಿ ಸಮಾಜಕ್ಕೆ ನಾನು ಏನು ಕೊಟ್ಟಿದ್ದೀನಿ ಅಂತ ಹೇಳಿ. ನನಗೆ ಸಮಾಜ ಸಾಕಷ್ಟು ಕೊಟ್ಟಿದೆ, ಸಮಾಜ ನನಗೆ ಸಾಕಷ್ಟು ಕೊಟ್ಟಿದೆ. ಯಾಕಂದ್ರೆ ನನ್ನ ಉದಾಹರಣೆ ಹೇಳ್ಬೇಕಂದ್ರೆ, ನಾನು 2020ರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ನನಗೆ ದೊಡ್ಡ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗಿ ನಾನು ಸಾವು ಬದುಕಿನ ಹೋರಾಟದಲ್ಲಿ. ಅವಾಗ ನನ್ನ ಹಿಂದೆ ನಿಂತಿದ್ದು ನನಗೆ 50% ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರು, ಇನ್ನು 50% ನಮ್ಮೆಲ್ಲ ಜನರ ಹಾರೈಕೆ. ಅದರಿಂದ ನಾನು ಬದುಕಿದ್ದೀನಿ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತೀನಿ, ಪ್ರಶಸ್ತಿ ತೊಗೊಂಡಿದ್ದೀನಿ ಅಂದರೆ ಎಲ್ಲ ಜನರ ಹಾರೈಕೆ ಹೊರತು ಇದರಲ್ಲಿ ಯಾವುದೇ ಇದು ಇಲ್ಲ. ಇಂಥ ಒಂದು ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ಪ್ರಶಸ್ತಿಯನ್ನು ನಿನ್ನೆ ಸ್ವೀಕರಿಸುವಾಗ ನನಗೆ ಇಡೀ ನಮ್ಮ ಜನರನ್ನ ಬಂತು. ಇವತ್ತು ಅವರೆಲ್ಲ ಕೊಟ್ಟಿರೋ ಒಂದು ರೀತಿ ಈ ರೀತಿ ವಿಶ್ವಾಸಕ್ಕೆ ನನಗೆ ಈ ಪ್ರಶಸ್ತಿ ಸಿಕ್ತು. ಈ ಋಣ ನಾನು ಯಾರು ತೀರ್ಸಕ್ಕಾಗಲ್ಲ. ನಮ್ಮ ಇಡೀ ಸಮಾಜದ್ದು ಎಲ್ಲ ಜನರ ಋಣ. ಯಾರೇ ಇವರೇ ಅವರೇ ಅಂತ ನಾನು ಹೇಳಲ್ಲ, ಎಲ್ಲರೂ ನನಗೆ ಸಹಾಯ ಸಹಕಾರ ನೀಡ್ಯಾರ. ನನ್ನ ಪ್ರತಿಯೊಬ್ಬರು ಹಾರೈಕೆ ಮಾಡ್ಯಾರ. ಈ ನನ್ನ ಪ್ರಶಸ್ತಿ ಒಂದು ದಿವಸದ ಅನೌನ್ಸ್ ಆದಾಗ ಪ್ರತಿಯೊಬ್ಬರು ನನಗೆ ಅವತ್ತು ಸುಮಾರು ಒಂದು ಸಾಯಂಕಾಲ 7 ನಮ್ಗೆ ಪ್ರಶಸ್ತಿ ಅನೌನ್ಸ್ ಆದ್ರೆ 7:20 ಅನ್ನೋದ್ರಾಗ ನನಗೊಂದು 100 ಕಾಲ್ ಬಂದರು. ಆ 100 ಕಾಲನ್ನು ರಿಸೀವ್ ಮಾಡಿರಲಿಲ್ಲ ನನಗೆ. ಅಂದ್ರೆ ಪ್ರತಿಯೊಬ್ಬರು ಏನೋ ಒಂದು ಆತ್ಮೀಯತೆ ನಮ್ಮ ಊರಿಗೆ ಸಿಕ್ತಪ್ಪ ಅಂತ. ಈ ಸಾರಿ ನಮ್ಮ ಈ ಭಾಗದಲ್ಲಿ ಅಂದ್ರೆ ಗದಗ ಜಿಲ್ಲೆಗೆ ನನಗೆ ಒಬ್ಬರಿಗೆ ಸಿಕ್ಕಿದೆ. ಇದು ಒಂದು ನನಗೆ ಹೆಮ್ಮೆ ವಿಷಯ.
ಇವೆಲ್ಲ ಕೂಡ್ಕೊಂಡು ನಿಮ್ಮೆಲ್ಲರ ಹಾರೈಕೆ ಶುಭ ಹಾರೈಕೆಯಿಂದ ನನಗೆ ಈ ಪ್ರಶಸ್ತಿ ಸಿಕ್ಕದ. ಈ ಪ್ರಶಸ್ತಿ ನನಗಷ್ಟಲ್ಲ, ನಮ್ಮ ಊರಿಗೆ, ನಮ್ಮ ಜಿಲ್ಲಾಕ್ಕೆ ನಾನು ಇದನ್ನ ಅರ್ಪಣೆ ಮಾಡ್ತೀನಿ. ಇದು ನಮ್ಮೆಲ್ಲರಿಗೂ ನಿಮ್ಮೆಲ್ಲರ ಹಾರೈಕೆಯಿಂದ ನನಗೆ ದೊರಕಿದೆ. ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಈ ಒಂದು ಸನ್ಮಾನಕ್ಕೆ ಹೆಚ್ಚಿಂದ ಏನೂ ಇಲ್ಲ, ಇದೇ ಕೈ ಮುಗಿದು ಧನ್ಯವಾದಗಳನ್ನು ಅರ್ಪಿಸ್ತೀನಿ.